ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಬಹುತೇಕ ಇವತ್ತೇನು ಟ್ರಾಫಿಕ್ ದಟ್ಟಣೆ ಏನು ಬೆಂಗಳೂರು ನಗರದಲ್ಲಿದೆ ಅದನ್ನ ಒಂದು ಕಂಟ್ರೋಲ್ ತರಬೇಕಂತ ಹೇಳಿ ಮೆಟ್ರೋನ ಸ್ಥಾಪಿಸತಕ್ಕಂಥದ್ದು. ಆದ್ರೆ ಇವತ್ತು ಮೆಟ್ರೋ ಒಂದು ದರವನ್ನ ಏಕಾಏಕಿ ದುಪ್ಪಟ್ಟು ಮಾಡಿ ಇವತ್ತು ಜನರು ಯಥಾಸ್ಥಿತಿ ಇವತ್ತು ಜನರು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನನ್ನ ಫೇಸ್ಬುಕ್ ಅಲ್ಲಿ 3 times ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಇವತ್ತು ಜನರು ಹೇಳ್ತಾ ಇರತಕ್ಕಂಥದ್ದು ಅವ್ರ ಅಭಿಪ್ರಾಯ ಏನಂತ ಹೇಳಿದ್ರೆ ಮತ್ತೆ ಅವರು ಏನು ಕಾರ್ಗಳಿದಾವೆ ಅವ್ರ ಬೈಕ್ಗಳಿದಾವೆ ಅದನ್ನ ರೋಡ್ ತರಬೇಕಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಏನೋ 3 ಪಟ್ಟು ಇವತ್ತು ಜಾಸ್ತಿ ಮಾಡಿದ್ರ ಅದನ್ನ ನಾವು ಒಂದು ಬೈಕ್ ಪೆಟ್ರೋಲ್ ಹಾಕೊಂಡ್ರೆ ಒಂದು ವಾರಕ್ಕಾಗ ಅಷ್ಟು ಆಗ್ತದೆ ಅಂತ ಹೇಳಿ ಇವತ್ತು ಜನರು ತೀರ್ಮಾನ ಮಾಡಿದ್ದಾರೆ. ಹಂಗಾಗಿ ಇವತ್ತು ಜನರ ಮೇಲೆ ಬಹಳ ಹೊರಿಸಿದ್ದಾರೆ. ಇವತ್ತು ಏನು ನಮ್ಮ ಸರ್ಕಾರದವರು ಕಬ್ಬನ್ನ ಯಾವ ರೀತಿ ಹಿಂಡ್ತಾರೆ, ಈ ಹಿಂಡಿ ರಸ ತೆಗಿತಾರೆ, ಆ ರೀತಿ ಬಡವರ ರಕ್ತವನ್ನ ಹಿಂಡಿ ರಕ್ತವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರದವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದಂತ ರಮೇಶ್ ಗೌಡರ ಒಂದು ನೇತೃತ್ವದಲ್ಲಿ ಹಾಗೆಯೇ ನಮ್ಮ MLC ಆದಂತ ಶರವಣ ಸಾಹೇಬ್ರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಒಂದು ಹೋರಾಟ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಒಂದು ದರವನ್ನ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟ ಮಾಡಿ ರಸ್ತೆ ತಡೆ ಮಾಡತಕ್ಕಂತ ಪ್ರತಿಭಟನೆ ಕೂಡ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಮಾಡ್ತೇವೆ ಅಂತ ಹೇಳಿ ಈ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಬಡ ಜನರ ಮೇಲೆ ಏನು ಬರೆಯನ್ನ ಎಳೆದು ಇವತ್ತು ಅವರ ಬಾಳಲ್ಲಿ ಚಲ್ಲಾಟ ಆಡುವಂತ ಈ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಮೆಟ್ರೋ ಅನ್ನೋದು ನಾನ್ ಪೊಲ್ಯೂಷನ್ ಇರಲಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು 1995ರಲ್ಲಿ ತಂದಿರತಕ್ಕಂತ ಯೋಜನೆ ಇದು. ಆ ಯೋಜನೆಯಲ್ಲಿ ಬಹುಶಃ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆವಾಗಲೂ ಕೂಡ 25% ಜಾಸ್ತಿ ಮಾಡಿದ್ರು. ಮತ್ತೆ ಈಗ 71.85% ಮತ್ತೆ ಜಾಸ್ತಿ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಗೆ ತಾಕತ್ತಿಲ್ಲ, ಈ ಸರ್ಕಾರ ನಡೆಸಕ್ಕೆ ದಮ್ಮಿಲ್ಲ ಅಂತೇಳಿ ಮನೆಗೆ ಹೋಗಿ ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಬಡವರು ಮಧ್ಯಮ ವರ್ಗದವರು ಬಳಕೆ ಮಾಡುವಂತ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ಇಂತಹ ಒಂದು ದುರ್ದಶೆಯನ್ನ ತರ್ತಂದಿರತಕ್ಕಂತ ಈ ರಾಜ್ಯ ಸರ್ಕಾರ ಯಾವತ್ತು ಹೋಗುತ್ತೆ ಅಂತೇಳಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ. ಬಹುಶಃ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ BBMP ಇರ್ಬೋದು, BMTC ಇರ್ಬೋದು, BWSSB ಇರ್ಬೋದು, ಇವತ್ತು BMRCL ಇರ್ಬೋದು, ಬೆಸ್ಕಾಂ ಹೇಳಿದ್ದೀನಿ, ಪ್ರತಿಯಲ್ಲಿ ಕೂಡ ಇವತ್ತು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಯಾವ ಒಂದ್ರಲ್ಲಾದ್ರು ಅವ್ರ ರೇಟನ್ನ ಹೆಚ್ಚಿಗೆ ಮಾಡಿಲ್ಲ ಅನ್ನೋ ಉದಾಹರಣೆ ಇದ್ರೆ ಹೇಳ್ಬಿಡಿ. ಹೆಣ್ಮಕ್ಳು ವಿಶೇಷವಾಗಿ ಶಕ್ತಿ ಯೋಜನೆ ತಂದಿದ್ದೀವಿ, ನಮಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ ಅಂತ ಬಹಳ ಖುಷಿಯಿಂದ ಓಟ್ ಹಾಕಿದ್ರು. ಇವತ್ತು ಏನಾಗ್ತಾ ಇದೆ, ಒಂದು ಕಡೆ ಎಣ್ಣೆಗೆ ರೇಟನ್ನ ಜಾಸ್ತಿ ಮಾಡಿದ್ರು, ಪುರುಷರಿಂದ ದುಡ್ಡನ್ನ ಕಿತ್ಕೊಳ್ಳೋದು, ಸ್ತ್ರೀಯರಿಗೆ ಕೊಡ್ತೀವಿ ಅಂತೇಳಿ ಅದು 6 ತಿಂಗಳು ಕೂಡ ಕೊಡೋದಿಲ್ಲ. ಅವ್ರ ಅಕೌಂಟ್ ಕೇಳಿದ್ರೆ ಇಲ್ಲಣ್ಣ ಬಂದಿಲ್ಲ ಅಂತಾರೆ. ಈ ದುರಂತ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥದ್ದು. ನನಗೆ ಅನ್ಸುತ್ತೆ ಬಹುಶಃ ಏನೇ ಮಾತಾಡಿದ್ರು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟ ತೋರಿಸೋದು, ಕೇಂದ್ರ ಸರ್ಕಾರನೇ ಹೊಣೆ ಅಂತ ಹೇಳ್ಬಿಡೋದು. ಯಾಕ್ರಿ, ಕನ್ನಡಿಗರು ನಿಮ್ಗೆ ಓಟ್ ಹಾಕಿದ್ದಾರೆ, ಇವತ್ತು 136 ಸೀಟನ್ನ ಕೊಟ್ಟಿದ್ದಾರೆ. ಯಾಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಸರ್ಕಾರ ನಡೆಸಕ್ಕೆ? ಇವತ್ತು ಲೂಟಿ ಮಾಡ್ತಾ ಇದ್ದೀರಿ, ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ವಿಧಾನಸೌಧಕ್ಕೆ ಹೋದ್ರೆ ಸಾಕು, ಪ್ರತಿ ಗೋಡೆನೇ ಹೇಳುತ್ತೆ ಇವತ್ತು 100%, 80%, 70% ಅಂತ. ಹಿಂದೆ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ 40% ಸರ್ಕಾರ ಅಂತ ಹೇಳಿದ್ರಿ. ಇವತ್ತು ನಿಮ್ಗೆ ಯಾವ ನೈತಿಕತೆ ಇದೆ ಹೇಳ್ಬೇಕಲ್ಲ ಸಿದ್ದರಾಮಯ್ಯನವರೇ. ಬಹುಶಃ ನೀವು ಇನ್ನೂ 3 ತಿಂಗಳು ಇರ್ತೀರೋ 6 ತಿಂಗಳು ಇರ್ತೀರೋ ನನಗೆ ಗೊತ್ತಿಲ್ಲ. ಒಟ್ರಲ್ಲಿ ಇದ್ದಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಹೋಗಿ ಸ್ವಾಮಿ. ನಿಮ್ಗೆ ಒಳ್ಳೆ ಹೆಸರಿತ್ತು ಅಂತ ನಾನು ಅನ್ಕೊಂಡಿದ್ವಿ. ಯಾಕಂದ್ರೆ ಅದು ನಮ್ಮ ಪ್ರಾಡಕ್ಟ್ ಅಲ್ವಾ, ದೇವೇಗೌಡರ ಪ್ರಾಡಕ್ಟ್ ಅಲ್ವಾ ಅದು.
ನಾವೆಲ್ಲ ಅನ್ಕೊಂಡಿದ್ವಿ ಒಳ್ಳೆ ಪಾರದರ್ಶಕವಾದ ಆಡಳಿತವನ್ನ ನೀವು ಕೊಡ್ತೀರಿ, ಜನ ನಿಮ್ಗೆ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಇನ್ನು ಯಾರೋ ಬೇರೆ ಬೇರೆ ಹೇಳಿದ್ರಲ್ಲ, ಮಾದೇವಪ್ಪ ನಿಮಗೂ ಫ್ರೀ, ಕಾಕೆ ಪಟೇಲ್ ನಿಮಗೂ ಫ್ರೀ, ಎಲ್ಲರಿಗೂ ಫ್ರೀ, ನಿನಗೂ ಫ್ರೀ, ನನಗೂ ಫ್ರೀ ಇಂದ್ರಲ್ಲಪ್ಪ. ಫ್ರೀ ಬೇಡ ಕಣ್ರಿ, ರೇಟನ್ನ ಜಾಸ್ತಿ ಮಾಡಬೇಡಿ. ಮೆಟ್ರೋದಲ್ಲಿ ಓಡಾಡೋದು ಯಾರು? ಬಡವರಲ್ವಾ?